ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೊ ಈಗ ಹೆಚ್ಚು ಕಿರಣ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಮಗೆ ಒಂದು ಈ ವಿಡಿಯೋದಲ್ಲಿ ಹನುಮ ಜಯಂತಿಯ ಅಥವಾ ಚೈತ್ರ ಹುಣ್ಣಿಮೆಯ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಈ ಚೈತ್ರ ಹುಣ್ಣಿಮೆಗೆ ನಾವು ಆಂಜನೇಯ ಸ್ವಾಮಿಯ ಒಂದು ಜನ್ಮೋತ್ಸವವನ್ನು ಸಹ ಆಚರಣೆ ಮಾಡ್ತೀವಿ. ಸೊ ಅದರಿಂದ ಅದರ ಒಂದು ಪೂಜಾ ವಿಧಾನ, ದೀಪಾರಾಧನೆ, ಪ್ರಸಾದ, ಮಂತ್ರ, ಏನು ಹೆಚ್ಚಿನದಾದ ಒಂದು ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಬನ್ನಿ ಪೂಜೆಯನ್ನು ನೋಡೋಣಂತೆ. ನೀವು ನೋಡ್ತಾ ಇರ್ಬೋದು, ಮನೆ ಮೇಲೆ ಕೇಸರಿ ವಸ್ತ್ರವನ್ನು ಹಾಕಿಕೊಂಡಿದ್ದೇನೆ. ಹನುಮನಿಗೆ ಕೇಸರಿ ಬಣ್ಣ ತುಂಬಾ ಪ್ರಿಯವಾಗಿರುವಂಥದ್ದು. ಸೊ ಅದರಿಂದ ಕೇಸರಿ ಬಣ್ಣದ ವಸ್ತ್ರವನ್ನು ಹಾಕಿಕೊಂಡಿದ್ದೇನೆ. ಅದ್ರ ಮೇಲೆ ನೀವು ಆಂಜನೇಯ ಸ್ವಾಮಿ ಫೋಟೋವನ್ನು ಇಟ್ಕೊಂಡು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಹಾಗೆ ಅದು ದೀಪವನ್ನು ಸಹ ಹಚ್ಚಿರಿ. ಮೊದಲು ನಾವು ಮಾಡ್ಕೊಳ್ಳುವಂಥದ್ದು ಗಣೇಶನ ಪೂಜೆ ಸಹ ಆಗಿದ್ದರಿಂದ ಪಕ್ಕದಲ್ಲೇ ಒಂದು ಪ್ಲೇಟ್ ಮೇಲೆ ಎಲೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ಕೊಂಡು ಹೂಗಳಿಂದ ಅಲಂಕಾರ ಮಾಡಿ ಗರಿಕೆಯನ್ನಿಟ್ಟು ಸ್ವಲ್ಪ ಬೆಲ್ಲವನ್ನು ಪ್ರಸಾದ ರೂಪವಾಗಿ ಇಟ್ಟು ನೀವು ಗಣೇಶನ ಪೂಜೆಯನ್ನು ಮಾಡ್ಕೋಬೇಕು. ನಂತರದಲ್ಲಿ ಆಂಜನೇಯ ಸ್ವಾಮಿಯ ಒಂದು ಪೂಜೆ ಮಾಡಿಕೊಳ್ಳುವಂಥದ್ದು. ಒಂದು ಪ್ಲೇಟ್ ಮೇಲೆ ಒಂದು ಮನೆಯನ್ನು ಇಡಿ, ಅಂದರೆ ಪುಟ್ಟದಾಗಿರುವಂಥ ಒಂದು ಮನೆಯನ್ನು ಇಡಿ. ಯಾಕೆಂದ್ರೆ ಸ್ವಲ್ಪ ಹೆಸರಾಗಿ ಕಾಣಬೇಕಲ್ವಾ, ಅದಕ್ಕೆ. ಸೊ ಅದ ನಂತರ ದ್ವಿಲದಲ್ಲಿ ಮೇಲೆ ಕೇಸರಿ ಕುಂಕುಮದಿಂದ 5 ಕೈಗಳು ಹಾಗೆ ನೀವು ಕುಂಕುಮವನ್ನು ಹಚ್ಕೊಂಡು ಅಕ್ಷತೆಯನ್ನು ಹಾಕಿ, ಕೆಂಪು ಅಕ್ಷತೆ ತುಂಬ ವಿಶೇಷವಾದದ್ದು ಆಂಜನೇಯ ಸ್ವಾಮಿ ಪೂಜೆಯಲ್ಲಿ. ಅದನ್ನು ಹಾಕಿ ಆಂಜನೇಯ ಸ್ವಾಮಿಯ ಒಂದು ವಿಗ್ರಹವನ್ನು ನೀವು ಇರಬೇಕು. ಅದಕ್ಕೆ ನೀವು ಪಂಚಾಮೃತ ಅಭಿಷೇಕ ಮಾಡಿದ್ರೆ ಸಹ ತುಂಬ ಒಂದು ಒಳ್ಳೆಯದು. ಸೊ ಆ ರೀತಿ ಸಹ ಮಾಡ್ಕೋಬೋದು. ನಂತರ ಅದರಲ್ಲಿ ಗೆಜ್ಜೆ ವಸ್ತ್ರವನ್ನು ಹಾಕ್ಕೊಂಡು ಆಂಜನೇಯ ಸ್ವಾಮಿಗೆ ತುಳಸಿ ಹಾರ ಅಂದರೆ ತುಂಬಾ ಒಂದು ಪ್ರಿಯವಾಗಿರುವಂಥದ್ದು. ತುಳಸಿ ಹಾರ, ಉದ್ದಿನ ವಡೆ ಹಾರ, ಹಾಗೆ ವೇಲ್ದಲೆ ಹಾರ ಅಷ್ಟನ್ನು ಸಹ ನೀವು ಅಲಂಕಾರವನ್ನು ಮಾಡಬಹುದು. ಹಾಗೆ ಹೂಗಳಿಂದ ಅಲಂಕಾರ ಮಾಡಿ. ಮಲ್ಲಿಗೆ ಹೂವು ಸಹ ತುಂಬಾ ಒಳ್ಳೆಯದು. ಕೆಂಪು ಬಣ್ಣದ ಹೂಗಳು ಅಂದರೆ ಗುಲಾಬಿ ಹೂವು, ಹಾಗೆಯೇ ಒಂದು ದಾಸವಾಳದ ಹೂವು, ಅದು ಸಹ ಒಳ್ಳೆಯದು. ಅದರಿಂದ ಸಹ ನೀವು ಅಲಂಕಾರ ಮಾಡ್ಕೊಳ್ಳಿ. ಹಾಗೆ 2 ತುಪ್ಪದ ದೀಪವನ್ನು ಹಚ್ಚಿರಿ. ಹಾಗೆ ಮುಂಭಾಗದ ಒಂದು ಪ್ಲೇಟನ್ನು ಇಡಿ, ಯಾಕೆಂದರೆ ಕುಂಕುಮಾರ್ಚನೆ ಮಾಡಲಿಕ್ಕೋಸ್ಕರ ಅಂತ. ಹಾಗೆ ಅದು ದೀಪವನ್ನು ಸಹ ಹಚ್ಚಿರಿ. ಮತ್ತು ಆಂಜನೇಯ ಸ್ವಾಮಿ ಒಂದು ಪುಸ್ತಕ ಅದನ್ನು ಸಹ ಇಟ್ಟು ನೀವು ಪೂಜೆ ಮಾಡಿಕೊಳ್ಳಿ. ಮತ್ತು ಬಾಳೆಹಣ್ಣಿನ ದೀಪಾರಾಧನೆ ಅಥವಾ ಪಂಚಮುಖಿ ದೀಪಾರಾಧನೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದನ್ನು ಸಹ ನೀವು ಮಾಡಿದರೆ ತುಂಬ ಒಳ್ಳೆಯದು. ಈ ಬಾಳೆಹಣ್ಣಿನ ದೀಪಾರಾಧನೆ 5 ನಾವು ಮಾಡಬೇಕಾಗಿರುವಂಥದ್ದು. 2 ಅಥವಾ 3 ಬಾಳೆಹಣ್ಣನ್ನು ನೀವು ತೆಗೆದುಕೊಂಡು ನೀವು ಪುಟ್ಟದಾಗಿ ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ನೀವು ಒಂದು ಕಡೆ ಒಂದು ತಿರುಳನ್ನು ನೀವು ತೆಗೆದು ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡು 2 ತುಪ್ಪದ ಬಟ್ಟೆ, 1 ತುಪ್ಪದ ಬಟ್ಟೆ ಹಾಗೆ ಮಾಡಿ ಸ್ವಲ್ಪ ತುಪ್ಪವನ್ನು ಸಹ ನೀವು ಜಾಸ್ತಿ ಮಟ್ಟಿಗೆ ಹಾಕಿ ನೀವು 5 ಬಾಳೆಹಣ್ಣಿನ ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು. ಇದನ್ನು ನಿಮ್ಮ ಮನೆಯಲ್ಲಿ ಸಹ ನೀವು ಮಾಡ್ಬೋದು. ಹಾಗೆ ಅದ್ರ ಜೊತೆಗೆ ಆಂಜನೇಯ ಸ್ವಾಮಿ ಒಂದು ದೇವಸ್ಥಾನದಲ್ಲಿ ಸಹ ಈ ರೀತಿ ಮಾಡಬಹುದು. ಹಾಗೆಯೇ ಪಂಚಮುಖಿ ದೀಪಾರಾಧನೆ ನೀವು ನೋಡ್ತಾ ಇರ್ಬೋದು, ಸರಳವಾಗಿಯೇ ತಿಳಿಸ್ಕೊಡ್ತಿದ್ದೇನೆ. ಈ ಪಂಚಮುಖಿ ದೀಪಾರಾಧನೆಗೆ ನಾನು ಕೇಸರಿ ಬಣ್ಣದ ಒಂದು ಬತ್ತಿಯನ್ನು ಹಾಕಿಕೊಂಡಿದ್ದೇನೆ. ನೀವು ನೋಡ್ತಾ ಇರ್ಬೋದು. ಪ್ಲೇಟ್ ಮೇಲೆ 5 ವಿಳೆದೆಲೆಯನ್ನು ಇಟ್ಟಿದ್ದೇನೆ. ಹಾಗೆ 5 ಕಡೆ ಬರುವ ಹಾಗೆ ಕೇಸರಿ ಬಣ್ಣದ ಒಂದು ಕುಂಕುಮದಿಂದ ಅಲಂಕಾರ ಮಾಡಿಕೊಂಡಿದ್ದೇನೆ. ಅಕ್ಷತೆಯನ್ನು ಹಾಕಿ ಒಂದು ಪಂಚಮುಖಿ ದೀಪಾರಾಧನೆಯನ್ನು ಇಟ್ಟಿದ್ದೇನೆ. ನೀವು ಮಣ್ಣಿನ ಸಹ ನೀವು ಬಳಸ್ಬೋದು, ಇಲ್ಲವಾದರೆ ನೀವು ಅಕ್ಕಿ ಹಿಟ್ಟಿನಿಂದ ನೀವು ದೀಪವನ್ನು ಸಹ ಮಾಡ್ಕೋಬಹುದು. ನಾನು ಹಿತ್ತಾಳೆ ದೀಪವನ್ನು ಇಟ್ಟಿದ್ದೇನೆ. ಕೇಸರಿ ಬಣ್ಣದ 10 ಬತ್ತಿ, 5 ಬತ್ತಿಗಳನ್ನು ಮಾಡಿ ತುಪ್ಪವನ್ನು ಹಾಕಿ ನೀವು ದೀಪಾರಾಧನೆ ಮಾಡಬೇಕಾಗಿರುತ್ತದೆ. ತುಪ್ಪ ಇಲ್ಲವಾದಲ್ಲಿ ನೀವು ಮಲ್ಲಿಗೆಯನ್ನೇ ತುಂಬಾ ಒಂದು ಶ್ರೇಷ್ಠ ಆಂಜನೇಯ ಸ್ವಾಮಿಯ ಪೂಜೆಗೆ. ಇಲ್ಲವಾದಲ್ಲಿ ನೀವು ತುಪ್ಪವನ್ನೇ ಹಾಕಿ ನೀವು ದೀಪಾರಾಧನೆ ಮಾಡ್ಕೋಬೋದು. ಪ್ರಸಾದಕ್ಕೆ ಅನ್ನೋದಾದರೆ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಂದರೆ ತುಂಬಾ ಒಂದು ಪ್ರಿಯವಾಗಿರುವಂಥದ್ದು. ಹಾಗೆ ನೀವು ಬೆಣ್ಣೆಯನ್ನು ಇಡಬಹುದು. ಹಾಗೆಯೇ ಆಂಜನೇಯ ಸ್ವಾಮಿಗೆ ಬಾಳೆಹಣ್ಣಿನಿಂದ ಮಾಡಿದ ಪ್ರಸಾದ ಮತ್ತು ಬೂಂದಿ ಲಡ್ಡು ಸಹ ತುಂಬಾ ಒಂದು ಇಷ್ಟ. ಸೊ ಅದರಿಂದ ನೀವು ಬೆಣ್ಣೆ ಹಾಗೆ ಈ ಬಾಳೆಹಣ್ಣನ್ನು ಸ್ಲೈಸ್ ಮಾಡಿಕೊಂಡು ಅದಕ್ಕೆ ನೀವು ಸ್ವಲ್ಪ ಜೇನುತುಪ್ಪ ಹಾಗೆ ಸಕ್ಕರೆಯನ್ನು ಹಾಕ್ಕೊಂಡು ಇರ್ಬೋದು ಪ್ರಸಾದಕ್ಕೆ ಅಂತ. ಈ ರೀತಿ ಮಾಡ್ಬೋದು. ಹಾಗೆ ಕಾಯಿಯನ್ನು ನೀವು ಸಂಕಲ್ಪ ಮಾಡಿಕೊಂಡು ಆಂಜನೇಯ ಸ್ವಾಮಿಯ ಪಕ್ಕದಲ್ಲಿ ಅದನ್ನು ಇಟ್ಟಿರಿ. ನಂತರದಲ್ಲಿ ನೀವು ಬರೆದು ನೀವು ಪೂಜೆ ಮಾಡ್ಕೋಬೇಕು. ಹಣ್ಣುಗಳನ್ನು ನೀವು 5 ರೀತಿಯ ಹಣ್ಣುಗಳನ್ನು ಸಹ ಇರಬಹುದು. ಹಾಗೆ ತುಳಸಿ ತೀರ್ಥ ಮತ್ತು ತಾಂಬೂಲ ಅಷ್ಟನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ನಂತರದಲ್ಲಿ ಊದಿನ ಕಡ್ಡಿಯನ್ನು ಬೆಳಗಿ ಎಲ್ಲ ರೀತಿಯ ಒಂದು ವಿಶೇಷ ದೀಪಾರಾಧನೆಗಳು ಸಹ ಮಾಡಿಕೊಂಡು ನಂತರದಲ್ಲಿ 2 ತುಪ್ಪದ ದೀಪವನ್ನು ಸಹ ನೀವು ಹಚ್ಕೊಂಡು ಅಷ್ಟೋತ್ಸವವನ್ನು ಮಾಡ್ಕೋಬೇಕು. ಆಂಜನೇಯ ಸ್ವಾಮಿ ಅಷ್ಟೋತ್ಸವ ಹೇಳ್ಕೊಂಡು ಕೇಸರಿ ಕುಂಕುಮದಿಂದ ಅಷ್ಟೋತ್ಸವವನ್ನು ಅಂದರೆ ಅರ್ಚನೆಯನ್ನು ಮಾಡಿಕೊಂಡು ನೀವು ಸಾಂಬ್ರಾಣಿ ಧೂಪವನ್ನು ಮನೆ ಪೂರ್ತಿ ಹಾಕಿ. ಯಾಕೆಂದರೆ ಈ ಹುಣ್ಣಿಮೆದಂದು ನಾವು ಹಾಗೆ ಅಮಾವಾಸ್ಯೆದಂದು ನಾವು ಸಾಂಬ್ರಾಣಿ ಧೂಪವನ್ನು ಮನೆ ಪೂರ್ತಿ ಹಾಕ್ಕೋಬೇಕು. ಅದು ನಮಗೆ ಒಂದು ದುಷ್ಟಶಕ್ತಿಯಿಂದ ಒಂದು ರಕ್ಷಣೆ ಕೊಡ್ತದೆ. ಸೊ ಅದರಿಂದ ಪೂರ್ತಿ ಮನೆಗೆ ನೀವು ಸಾಂಬ್ರಾಣಿ ಹೊಗೆಯನ್ನು ತೋರಿಸಿ ದೇವರ ಮನೆಯಲ್ಲಿ ತಂದಿಟ್ಟು ನಂತರ ನೀವು ಕಾಯನ್ನು ಹೊಡೆದು ಈ ಪೂಜೆ ಅಂದರೆ ಮಂಗಳಾರತಿಯನ್ನು ಮಾಡಿಕೊಳ್ಳಿ.
ಮಂಗಳಾರತಿಗೆ ಮುಂಚೆ ನೀವು ಎಷ್ಟೆಲ್ಲ ದೀಪಾರಾಧನೆ ಮಾಡಿರ್ತೀವೋ ಅಷ್ಟೆಲ್ಲ ದೀಪಾರಾಧನೆಯನ್ನು ನಾವು ಬೆಳಗ್ಗೆ ಅದನ್ನು ನಾವು ಇರಬೇಕು. ಖಾಲಿ ದೀಪಾರಾಧನೆ ಮಾಡಿಕೊಂಡು ಹಾಗೆಯೇ ಇಟ್ಟರೆ ನಮಗೆ ಏನು ಪ್ರತಿಫಲ ನಮಗೆ ಸಿಗೋದಿಲ್ಲ. ಸೊ ನೀವು ದೀಪಾರಾಧನೆ ಮಾಡಿಕೊಂಡು ಬೆಳಗ್ಗೆ ನೀವು ಮಂಗಳಾರತಿ ಮಾಡ್ಕೋಬೇಕು. ಮಂಗಳಾರತಿ ಎಲ್ಲ ಆಗಿದ ನಂತರ ತುಳಸಿ ತೀರ್ಥನ ನೀವು ಪ್ರೋಕ್ಷಣೆ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ ಪೂಜೆನ ನೀವು ಸಮಾಪ್ತಿ ಮಾಡ್ಕೋಬೇಕು. ಇಷ್ಟು ನೀವು ಉಪವಾಸವಿದ್ದು ಆವತ್ತಿನ ದಿವಸ ನೀವು ಪೂಜೆ ಮಾಡಿಕೊಳ್ಳುವಂಥದ್ದು. ಪೂರ್ತಿ ದಿವಸ ಉಪವಾಸವಿದ್ದು ನೀವು ಪೂಜೆ ಮಾಡಿಕೊಳ್ಳುವಂಥದ್ದು. ಆವತ್ತಿನ ದಿವಸ ನೀವು ಉಪ್ಪನ್ನು ಹಾಕಿದ ಆಹಾರವನ್ನು ಸಹ ನೀವು ಸೇವನೆ ಮಾಡಬಾರ್ದು. ಈ ಆಂಜನೇಯ ಸ್ವಾಮಿಯ ಒಂದು ಉಪವಾಸ ಮಾಡುವಾಗ ಈ ರೀತಿ ನೀವು ಕಟ್ಟುನಿಟ್ಟಾಗಿಯೇ ಆಚರಣೆ ಮಾಡಬೇಕು. ಹಾಗೆಯೇ ಇಷ್ಟೆಲ್ಲ ಪೂಜೆಯನ್ನು ನೀವು ಮನೆಗೆ ಮಾಡಿಕೊಂಡು ದೇವಸ್ಥಾನಕ್ಕೆ ಸಹ ಹೋಗ್ಕೊಂಡು ಬಂದು ಅಲ್ಲಿ ಸಹ ಆಂಜನೇಯ ಸ್ವಾಮಿಯನ್ನು ನೀವು ದರ್ಶನ ತೆಗೆದುಕೊಂಡು ಮನೆಗೆ ಬಂದು ನೀವು ಏನಾದರೂ ಸಹ ನೀವು ಒಂದು ಹಣ್ಣುಗಳನ್ನು ನೀವು ಸೇವನೆ ಮಾಡಬಹುದು. ಹಾಗೆ ಇಷ್ಟು ನೀವು ಆಂಜನೇಯ ಸ್ವಾಮಿಯ ಒಂದು ಪೂಜೆ ಮಾಡಿಕೊಳ್ಳುವಂಥದ್ದು. ಹಾಗೆಯೇ ಹುಣ್ಣಿಮೆಯಲ್ಲಿ ಬಹುಮುಖ್ಯವಾಗಿ ನಾವು ನಮ್ಮ ಮನೆ ದೇವರ ಪೂಜೆ ಮಾಡಿಕೊಳ್ಳೋದನ್ನು ಮಾತ್ರ ಮರೆಯಬಾರ್ದು. ಸೊ ನೀವು ಮನೆ ದೇವರ ಕಲಸದ ಕಾಯಿಯನ್ನು ಬದಲಾವಣೆ ಮಾಡಿಕೊಳ್ಳುವುದು ಬೇಡ. ಸೊ ನೀವು ಹೊಸದ ಕಲಸಕ್ಕೇನೆ ಅಮಾವಾಸ್ಯೆಗಿದ್ದ ಕಾಯನ್ನೇ ಇಟ್ಟು ನೀವು ಗಜ ವಸ್ತ್ರಗಳಿಂದ ಅಲಂಕಾರ ಮಾಡಿಕೊಂಡು ನೀವು ಈ ಹುಣ್ಣಿಮೆಯನ್ನು ಆಚರಣೆ ಮಾಡಬಹುದು. ದವನದ ಹುಣ್ಣಿಮೆ 2 ತುಪ್ಪದ ದೀಪವನ್ನು ಹಚ್ಕೊಂಡು ಮನೆ ದೇವರಿಗೆ ನೀವು ಪ್ರಸಾದವನ್ನು ಮಾಡಿಕೊಂಡು ಒಂದು ಅದೇ ಪ್ರಸಾದ ಆಂಜನೇಯ ಸ್ವಾಮಿಗೆ ಸಹ ನೀವು ಸ್ವಲ್ಪವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಈ ರೀತಿ ನೀವು ಪೂಜೆ ಮಾಡಿಕೊಳ್ಳುವಂಥದ್ದು. ಪೂಜೆಯ ಸಮಯ ಅನ್ನೋದಾದರೆ ನೀವು ಬೆಳಿಗ್ಗೆ 9 ಗಂಟೆ ಮುಂಚೆನೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಂತರ ನಮಗೆ ರಾಹುಕಾಲ ಬರ್ತದೆ 9 ಗಂಟೆಯಿಂದ 10:00ವರೆಗೆ ನಮಗೆ ರಾಹುಕಾಲ ಇರ್ತದೆ. ಸ್ಥೂಲವಾಗಿ ನೋಡೋದಾದರೆ. ಸೂಕ್ಷ್ಮವಾಗಿ ನೋಡೋದಾದರೆ 9 ಗಂಟೆ 26 ನಿಮಿಷದಿಂದ 10 ಗಂಟೆ 23 ನಿಮಿಷವರೆಗೆ ನಮಗೆ ಈ ರಾಹುಕಾಲವೂ ಇರ್ತದೆ, ಪರಿಮಿತಿಯೂ ಇರ್ತದೆ. ಸೊ ಅದರಿಂದ ನೀವು ಒಂದು 9 ಗಂಟೆ ಮುಂಚೆನೇ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲವಾದಲ್ಲಿ 11 ಗಂಟೆ ನಂತರದಲ್ಲಿ ನೀವು ಮಾಡ್ಕೋಬಹುದು. ಮನಸ್ಸು ಅನ್ನೋದಾದರೆ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತ್ತಾಂ ವರಿಷ್ಠಾಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಬುದ್ಧಿರ್ಬಲಂ ಯಶೋಧರ್ಮಂ ನಿರ್ಭಯತ್ವಂ ಆರೋಗ್ಯತ ಅಜಾಡಂ ವಾಕ್ಪಟತ್ವಂ ಹನುಮಂತಂ ಸ್ಮರಣಾರ್ಥಂ ಭವೇತ್. ಓಂ ಹಂ ಹನುಮತೆ ನಮಃ ಅಂತ ನೀವು ಹೇಳ್ಕೋಬೇಕು. ಅದ್ರ ಜೊತೆಗೇ ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಈ ರೀತಿ ಆಂಜನೇಯ ಸ್ವಾಮಿ ಒಂದು ಗಾಯತ್ರಿ ಮಂತ್ರವನ್ನು ಸಹ ಹೇಳ್ಕೊಂಡು ಆವತ್ತಿನ ದಿವಸನೇ ಪೂಜೆ ಮಾಡಿಕೊಳ್ಳುವಂಥದ್ದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಆಂಜನೇಯ ಸ್ವಾಮಿಯ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಹಾಗೆ ಚೈತ್ರ ಹುಣ್ಣಿಮೆಯ ಒಂದು ಪೂಜಾ ವಿಧಾನ ಸಹ ತಿಳಿಸ್ಕೊತಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.